ನೋಡು ಬಸಪ್ಪನ ಕೊಡ್ತಾ ಹೊಡೆದು ಏನೈತಿ ಮಾತಾಡ್ಕೊಂಡು ಬಿಡೋನು. ನೋಡು ಸುಮ್ಮನೆ ಈಗ ನೀವು ಕೊಟ್ರೆ ನಮ್ಮ ಮನೆಗೆ ಬರ್ತೈತಿ, ನಾವು ಕೊಟ್ರೆ ನಿಮ್ಮ ಮನೆಗೆ ಬರ್ತೈತೆ ಅಷ್ಟೇ. ನಿಮ್ಮ ಮಗಳಿಗೆ ನೀವು ಏನಾರ ಮಾಡಿ ಸಾಕ್ರಿ, ನಮ್ಮ ಮಕ್ಕಳಿಗೆ ನಾನು ಏನಾರ ಮಾಡಿ ಸಾಕ್ತಾನೆ. ಸುಮ್ಮನೆ ಅದು ಇದು ಸಾಮಾನು ಗಿಮಾನೆಲ್ಲ ಯಾನ ಅಲ್ಲ. ಈಗ ನೋಡಿ ನಾನು ಏನಾದರೂ ಅಕಸ್ಮಾತ್ ಮಾಡಿದ್ರೆ ಅದು ನಿಮ್ಮ ಮನೆಗೆ ಬರ್ತೈತಿ, ನೀವು ಮಾಡಿದ್ರೆ ನಮ್ಮ ಮನೆಗೆ ಬರ್ತೈತಿ. ಅದಕ್ಕೆ ಸುಮ್ಮನೆ ಮನ್ಯಾಗ ಸಾಮಾನುಗಳು ಜಗ್ಗಿದಾವೆ, ಇದೆಲ್ಲ ಕೊಡ್ತಗೊಳ್ದ್ರಾಗ ಇದೆಲ್ಲ ಬೇಡ. ಹುಡುಗಿನ ನಾವು ಕೊಡ್ತೇವೆ, ನೀವು ನಮ್ಮ ಮನೆ ಹುಡುಗಿನ ಕೊಡ್ರಿ, ನಾವು ನಿಮ್ಮ ಮನೆ ಹುಡುಗಿ ಕೊಡ್ತೇವೆ. ಅದಕ್ಕೆ ಸರಿ ಹೋಗ್ತೈತಿ. ಏನಂತೀರಿ? ಹಾಂ ಮಾವ, ನಂದು ಹಿಂಗೆ ನೋಡು. ನೀನು ಏನು ಹೇಳ್ತಿದ್ದಿ ಅದ್ರ ಮೇಲೆ ಬಿಟ್ಟಿರೋದು. ನಮ್ಮ ಸಚಿನ್ ಅಂತೂ ನಿನಗೆ ಗೊತ್ತಾಯ್ತಲ್ಲ, ಇಂಜಿನಿಯರಿಂಗ್ ಮಾಡಕತ್ತಾನು, ಚಲೋ ಎಜುಕೇಷನ್ ನಡೆಯಕತ್ತತಿ. ಮತ್ತು ಅವಾಗಂತೂ ಏನೋ ಕಲಿಯಾಕತ್ತಾನ, ಅವನು ಏನೋ ಕಲಿಯಾಕತ್ತಾನಂದೆಲ್ಲ. ಅವನು ಅದೇನೋ ಕಲಿಯಾತಾನಪ್ಪ, ಡಿಗ್ರಿ ಪಗ್ರಿ, ನಮಗೆ ಲಾಸ್ಟ್ ಗೊತ್ತಾಗಂಗಿಲ್ಲ ಅವೆಲ್ಲ. ಏನಾರ ಕಲೀಲಿ ಏನಾರ ಬಿಡಲಿ, ಕೊಡ್ತಗೊಳ್ದಂದ್ಮೇಲೆ ಅಷ್ಟ ಮಾಡಂತ ತಗೋರಿ. ಸುಮ್ಮ ಮತ್ತು ಎಲ್ಲಿ ಮತ್ತೆ ಮಂದಿ ಹುಡ್ಕೊಂತ ಹೋಗೋನು, ಮನ್ಯಾಗ ಮುಗಿದು ಹೋಗ್ಬಿಡ್ತೈತಿ. ಇವತ್ತು ಮಾತುಕತೆ ಮಾಡಿ ಮುಗಿಸ್ಕೊಂಡ್ಬಿಡೋನು. ಹುಡುಗರನ್ನು ಕರೆದ್ರಾತ, ಅವ್ರನ್ನೂ ಮತ್ತು ಒಂದೊಂದು ಸರಿ ಕೇಳಾತ, ಮತ್ತು ಎಲ್ಲಿದು ಸಾಬರಿ ಹಿಂದಾಗಡೆ ನಾವು ದೊಡ್ಡ ಹರಟ ಮಾತಾಡ್ಕೊಂಡು ಅವು ಹಿಂದಾಗಡೆ ನನಗಿಷ್ಟ ಅಲ್ಲ ನಿನಗಿಷ್ಟ ಅಂತ ಮುಂದೆ ಅದನ್ನ ಇದ್ರ ಮಾಡಾಕತ್ರಿ. ಏನು ಮಾಡೋದು? ಅದಕ್ಕೆ ಅವ್ರನ್ನ ಮತ್ತೆ ಕೇಳೋಣಂತ. ಮತ್ತೆ ಯಾರನ್ನ ಪ್ರೀತಿ ಮಾಡಿ ಸುಂದ್ರಿ ಓಡೋದ್ಲಲ್ಲ, ಹಂಗೆ ಓಡೋದ್ರೆ ಏನು ಮಾಡೋದೆ ಯಪ್ಪ? ನೋಡ ಮೀನಾ, ಆ ಸುಂದರಿ ಅದು ವಿಷಯ ಆಯ್ತವಾಡ. ಆಕೆ ಹೆಸರು ಕೇಳಿದ್ರೆ ನನಗೆ ಮೈ ಎಲ್ಲ ಉರಿತೈತಿ. ಆಕೆ ಹೆಸರು ಮಾತ್ರ ಈ ಮನೆಯಾಗ ಎತ್ತಕ್ಕೆ ಹೋಗ್ಬೇಡ ನೋಡು. ಮತ್ತೆ ಹೆಂಗ ಮಂಜ, ನೀನು ಸುಮ್ಮತಿಲ್ಲ. ಏನಾರ ಮಾತಾಡ್, ಮತ್ತೆ ನೀನು ಸುಮ್ಮ ಇದ್ರೆ ನಾವೇನು ಅನ್ಕೋಬೇಕು? ಏನಾರ ಒಂದು ಹೇಳಲ್ಲ. ಅಯ್ಯೋ ಇನ್ನು ಹೇಳಾಕೇನೈತ್ರಿ, ಹುಡುಗನ ಕರಿನು ಅವ್ರನ್ನೂ ಕೇಳೋಣ. ಅವ್ರಿಗೆ ಇಷ್ಟ ಇದ್ರೆ ನಮ್ದೇನಿಲ್ರಿ, ಮಾಡಿಬಿಡೋಣಂತ ಮದ್ವಿ. ಹೌದು, ಮತ್ತೆ ಕೊಡೋದು ನೀವು ಈ ಕಡೆ ಹೆಣ್ಣು ಬರ್ತೈತಿ, ಆ ಕಡೆ ಹೆಣ್ಣು ಹೋಗ್ತೈತಿ ಅಷ್ಟೇ ಅಲ್ಲ. ನೀವು ಹೆಂಗೆ ನೋಡ್ಕೋತಾರೆ ಅದ್ರ ಮ್ಯಾಗ ಇರ್ತೈತಿ, ನಾವು ಹೆಂಗೆ ನೋಡ್ಕೋತ ಅದ್ರ ಮ್ಯಾಗ ಇರ್ತೈತಿ. ಸರಿ ಆಯ್ತು. ಸಚಿನ ಅಂಕಿತಾ ಬರ್ರಿ ಇಬ್ರು. ಅಮ್ಮೋಗ ಬರ್ರಿ ನೀವು ಇಬ್ರು. ಹಾಂ ಅಮ್ಮ. ಅವ್ವ ಸಚಿನ್ ಭಾರಿ ಆಗ್ಯಾನ ಬಿಡು. ನಾನು ನೋಡೇ ಇರಲಿಲ್ಲ, ಭಾಳ ದಿನ ಆಗಿತ್ತು ನೋಡಿದ್ನಿ. ಹೆಂಗದೀಪ, ಆರಾಮದೇನು? ಹಾಂ ಮಾಮಾರಿ, ಆರಾಮದ. ನೀವು ಆರಾಮದ್ರಿ? ನಾನು ಆರಾಮದ ನೋಡಪ್ಪ. ನೋಡಾಕ ಮಸ್ತ್ ಆಗಿದಿ ಬಿಡು. ಮೊದಲು ಇಟ್ಟಿದ್ದ ನೋಡಿದ್ವು, ಬರೀ ಹಾಸ್ಟೆಲಾಗ ಇಟ್ಟಾಳ ನಿಮ್ಮ ಅವ್ವ ಅಂತೂ. ಅದಕ್ಕೆ ನಮಗೆ ನೋಡೋಕ್ಕಾಗಿಲ್ಲ. ಚಲೋ ಆಗ್ಯಾರ ಬಿಡು. ಇಬ್ಬರು ಹಂಗೆ ಅದರಿ. ಈಕೆಂತೂ ಸೇಮ್ ಇಟ್ಟು ಅವ್ರ ಅವನ ಥರ ನನ್ನ ಅದಾಳ ನೋಡು. ಹೌದ್ರಿ, ನನಗರ ಆಕಿ ಭಾಳ ಇಷ್ಟ ಆಗ್ಯಾಳ. ನಮ್ಮ ಅಮ್ಮಗಂತೂ ಆಕೆ ಪಿಕ್ಸ್ ಅಂತ ಅನ್ಕೊಂಡ್ಬಿಟ್ನಿ. ಮತ್ತು ಅಮ್ಮಗೆ ಸರಿ ಕರ್ಬಿಡೋ, ಇಬ್ರದ್ದು ಜೋಡಿ ಎಲ್ಲ ಮಸ್ತ್ ಆಗೈತಿ ಇಬ್ರದ್ದು. ಇವ್ರು ಇನ್ನೂ ಬರಲಿಲ್ಲ. ಏ ಅಮ್ಮ ಬಾರ. ಹಾಂ ಅಮ್ಮ ಬನ್ನಿ. ಯಾಕಮ್ಮ ಅವಾಗಿಂದ ಕರೆಯಕತ್ತಿದ್ದಿ? ಕುಂದರಲ್ಲಿ, ನಿಮ್ಮ ಜೊತೆ ಮಾತಾಡೋದೈತಿ ಎಲ್ಲರೂ. ಅಮ್ಮಗೆಲ್ದಾನ ಅವನು ಕರಿ, ಅವನ ಸರಿ ಕರಿಬೇಕಲ್ಲ. ಬರತ್ತನಮ್ಮ. ಏನಮ್ಮ ಕರೆದಿದ್ದು? ನನಗೆ ಕಾಲೇಜಿಗೆ ಟೈಮ್ ಆಗ್ತೈತಿ, ನಾನು ಹೋಗಬೇಕು. ನೀನು ಈ ಟೈಮ್ದಾಗ ಹಿಂಗೆ ಕರೆದ್ರೆ ಹೆಂಗೆ? ಅದು ಸ್ವಲ್ಪ ಜರ ಮಾತಾಡೋದೈತಿ, ಕುಂದ್ರು. ಮಾತಾಡಾದ್ಮೇಲೆ ಹೋಗು. ಇನ್ನು 11 ಗಂಟೆ ಕಲ್ಲಿಂದ ಇರೋದು. ಕ್ಲಾಸ್ ಸ್ಟಾರ್ಟ್ ಆಗೋದು. ಇಷ್ಟು ಜಲ್ದಿ ಹೋಗಿ ಏನು ಮಾಡ್ತಿದ್ದಲ್ಲಿ? ಕುಂದ್ರು, ಸ್ವಲ್ಪ ಮಾತಾಡ್ದೈತಿ ಇಲ್ಲಿ. ಸರಿ ಅಮ್ಮ. ನೋಡಪ್ಪ ಹುಡುಗರ್ರೆ, ನಾವು ದೊಡ್ಡವರ ಒಂದು ನಿರ್ಧಾರಕ್ಕೆ ಬಂದೇವಿ. ಹಾಂ, ಈಗ ಅಮ್ಮನ ಸಚಿನಗ, ಆಮೇಲೆ ಅಂಕಿತಾನ ಅಮ್ಮಗ ಅಂಥೇಳಿ ಹಿಂಗೆ ಮಾತಾಡ್ಕೊಂಡವು. ನಿಮಗೆ ಒಪ್ಪಿಗೆ ಐತಿಲ್ಲೋ ನಮಗೆ ತಿಳಿಸ್ಬೇಕು ನೀವು. ಎಲ್ಲರೂ ಸೇರಿ ಮಾಡಿದ್ದ ನಿರ್ಧಾರ. ಈಗ ನೀವು 4 ಮಂದಿ ಏನೇನು ಹೆಂಗೈತಿ ನಿಮ್ಮ ಮನಸ್ಸಿನಾಗ? ನೀವು ಮತ್ತೇನಾರ ಯಾರನ್ನಾರ ಪ್ರೀತಿ ಮಾಡತ್ತಿರೋ, ಅಥವಾ ನಾವು ಹೇಳಿದಂಗೆ ಮದುವೆಗೆ ಒಪ್ಪಿಗೆ ಐತು ಅಂತಂದ್ರೆ ಮುಂದಿನ ಮಾತುಕತೆ ನಾವು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡವು. ನೀವು ಹೆಂಗೆ ಹೇಳ್ತೀರಿ ಅದ್ರ ಮ್ಯಾಲೆ. ಅಯ್ಯೋ, ಇಷ್ಟು ಬೇಗ ಮದುವೆನಾ? ಅಲ್ಲ, ಇನ್ನೂ ಓದಬೇಕು, ಎಜುಕೇಷನ್ ಇದೆ, ಅದೆಲ್ಲ ಕಂಪ್ಲೀಟ್ ಆಗದೆ ಮದುವೆ ಆಗಿ ಏನು ಮಾಡೋದೈತಿ ಜೀವನದಾಗ? ನೋಡಪ್ಪ, ನೀನು ಓದಂತ್ಯ, ನೀನು ಇನ್ನೂ ಓದ್ಕೊಂತ ಹೋಗಂತ ಮುದುಕಾದ್ರು ಬರೀ ಓದೋದ್ರಾಗ ನೀನು ಕಳಿ ನೀ ಜೀವನ ನೀನು. ಅಲ್ಲ ಅಪ್ಪ, ಅದು ಒಂದಿಟ್ಟು ನೀನು ಬಾಯಿ ಮುಚ್ಕೊಂಡು ಕುಂದಿರ್ತೇನ ಸಚಿನ್? ಸರಿ ಅಮ್ಮ. ಹೇಳ್ರಿ, ನಿಮ್ಮನ್ನ ಕೇಳತ್ತಿರೋದು. ಫಸ್ಟ್ ಈಗ ಸಚಿನ್ ನಿನ್ನ ಕೇಳ್ತಾನ. ನಿನಗೆ ನನ್ನ ಮಗಳ ಮದುವೆ ಯಾಕೆ ಒಪ್ಪಿಗೆ ಐತೋ ಇಲ್ಲೋ ಅದನ್ನ ನೀ ಹೇಳು. ಅಮ್ಮ ನಿನಗೆ ಅದಕ್ಕೆ ಇಷ್ಟ ಆಯ್ತಲ್ಲ ನೀನು ಹೇಳು. ಅಮ್ಮ ನಂದೇನಿಲ್ಲ ಅಮ್ಮ, ನೀನು ಅಪ್ಪ ಹೆಂಗೆ ಹೇಳ್ತೀರಿ ಹಂಗೆ. ನೀವೇನಾದರೂ ಹ್ಞೂ ಅಂತಂದ್ರೆ ನನಗೇನು ಅಭ್ಯಂತರ ಇಲ್ಲ. ಅದ್ರಾಗೂ ಅತ್ತಿ ಮನೆಗೆಲ್ಲ ಮದುವೆಗೆ ಹೋಗೋಕೆ ನನಗೂ ಇಷ್ಟನೇ ಐತಿ. ಅವ್ರು ಏನು ಮಾಡ್ತಾರೆ ಮಾಮ ನೋಡಬೇಕಲ್ಲ. ನೋಡಮ್ಮ, ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ. ಇಷ್ಟಪಡ್ಬೇಕು ಅನ್ನೋದು ಏನಿಲ್ಲ, ನನಗೆ ಬರೀ ಕಲಿಬೇಕು ಅನ್ನೋದು ಒಂದೇ ನನ್ನ ಮೈಂಡಲ್ಲಿರೋದು. ಸೊ ಹಾಗಾಗಿ ನಿಮ್ಮ ಇಷ್ಟದಂತೆಯೇ ಆಗಲಿ, ನೀವು ಯಾರನ್ನ ತೋರಿಸಿದ್ರು ನಾನು ಮದುವೆ ಆಗ್ತೀನಿ. ಅದು ಅಮ್ಮನೇ ಆಗಿರ್ಬೋದು ಅಥವಾ ಬೇರೆದವರೇ ಆಗಿರ್ಬೋದು. ನೀವು ಯಾರನ್ನೇ ತೋರಿಸಿದ್ರು ನಾನು ಅವ್ರನ್ನೇ ಮದುವೆ ಆಗ್ತೀನಿ. ಸರಿನಾ? ಇವಾಗಾದರೂ ನಾನು ಹೋಗ್ಬೋದಾ? ಹೋಗಿ ಎಲ್ಲಿ ಏನು ಕೆಲ ಕಿತ್ತೇನ? ಕುಂದ್ರಿಲ್ಲ ಒಂದಿಟ ಮಾತಾಡ ಮಟ ಹೋಗ್ಕಾನಂತ. ಅಮ್ಮ, ಅಯ್ಯೋ ಸಚಿನ್ ಸುಮ್ಮನಿರಪ್ಪ, ಹೋಗುವಂತ್ಯ. ಈಗ ನಿಂದು ತೀರ್ಮಾನ ಅದು ಮುಗಿತಾನ, ಅಮ್ಮಗನ್ನ ಕೇಳ್ಬೇಕಲ್ಲ. ಅಮ್ಮ ನೀ ಹೇಳಪ್ಪ, ಮತ್ತು ನನ್ನ ಮಗಳನ್ನ ಅಂಕಿತನ ಮದುವೆ ಆಗಿ ನಿಂಗೆ ಒಪ್ಪಿಗೆ ಐತೇನ? ನಂಗೆ ನಮ್ಮ ಅಮ್ಮ ಅಪ್ಪ ದೋಸೆ ಹುಡುಗಿನ ಮದುವೆ ಆಗ್ಬೇಕಂತ ಐತ್ರಿ. ಅದಕ್ಕೆ ನೋಡಿ ಮಾಮ,
ಅವ್ರು ಇಷ್ಟಪಟ್ರೆ ನನಗೆ ಅಂಕಿತನ ಮದುವೆ ಆಗೋಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಾನು ಆರಾಮಾಗಿ ಕಿಕ್ರೊಳಗೆ ತಾಳಿ ಕಟ್ತೇನೋ, ಆಕೆ ನಮ್ಮ ಅಮ್ಮನ ಸೊಸೆ ಆಗ್ತಾಳೋ. ನೀವೆಲ್ಲ ಏನು ಡಿಸೈಡ್ ಮಾಡ್ತೀರಿ ಅದು ಹಾಗೆ. ಆದ್ರೆ ಅಂಕಿತಾಗ ಒಂದು ಮಾತು ಕೇಳಿರಿ, ನಾನು ಇಷ್ಟ ಇದನೋ ಇಲ್ಲೋ ಅಂತೇಳಿ. ಅಕ್ಕಿ ತಕ್ಕಂಗೆ ಜೋಡಿ ನಾನಲ್ಲ ಅಂತ ಅನಿಸ್ತೈತೆ, ಅದಕ್ಕೆ ಕೇಳಿದೆ. ಹೇಳಮ್ಮ ಅಂಕಿತ, ನಿನಗೆ ಹೆಂಗೆ ನಮಗ ಒಪ್ಪಿಗೆ ಅದನ ಇಲ್ಲ? ಅಯ್ಯೋ ನನಗೂ ಹಂಗೆ, ಮತ್ತೆ ಎಲ್ಲರೂ ಇವರೆಲ್ಲ ಅವರಪ್ಪ ಅಮ್ಮನ ನಿರ್ಧಾರ ನನ್ನ ನಿರ್ಧಾರ ಅನ್ನತ್ತಿರ್ಬೇಕಾರ ನಂದೇನು ಸಪ್ರೇಟ್ ಇರ್ತೈತಿ? ಇಲ್ಲ, ನನಗೂ ನಮ್ಮಮ್ಮ ಹೆಂಗೆ ಹೇಳ್ತಾಳೋ ಹಾಗೆ. ನಮ್ಮಪ್ಪ ನಮ್ಮಮ್ಮನ ಮಾತು ಬಿಟ್ಟು ನಾನು ಬೇರೆ ಯಾರ ಮಾತನ್ನ ಕೇಳಲ್ಲ. ಹೌದಾ? ಹಂಗಾರ ಆತ್ಲ, ಎಲ್ಲರಿಗೂ 4 ಮಂದಿಗೆ ಒಪ್ಪಿಗೆ ಐತಿ. ಹಂಗಾದ್ರೆ ಮದ್ವೆ ಮಾಡಿಬಿಡೋಣ ಅಂತ ಆಯ್ತು. ನೋಡ್ರಿ, ಮದುವೆಗೆ ಯಾರನ್ನ ಕರಿಬೇಕು, ಯಾರನ್ನ ಇಂಟ್ರೆಸ್ಟು ಎಲ್ಲ ಮಾತಾಡ್ಕೊಂಡು ಇದನ್ನ ಮಾಡ್ಕೊಳ್ಳೋಣಂತ. ಏನೋ ಸೀರೆ ಉಡ್ಸೋದು, ಇದು ಹೆಣ್ಣು ತೋರಿಸೋ ಕಾರ್ಯಕ್ರಮ ಇವೆಲ್ಲ ಬೇಡ ಬೇಡ. ಮನೆಯಾಗಿಂದ ಆದ್ಮೇಲೆ ಯಾಕಿದಲ್ಲ, ಇಲ್ಲೇ ನೋಡ್ತಾರಲ್ಲ. ಅಮ್ಮ ಸರಿ, ಹಂಗಾದ್ರೆ ನಾನು ಹೋಗಲಿ, ನನಗೆ ಎಕ್ಸಾಮ್ ಐತೆ 11 ಗಂಟೆಗೆ, ನಾನು ಹೋಗಬೇಕು. ಹಾಂ, ಬಾಯ್ ಎಲ್ಲರಿಗೂ, ಬಾಯ್. ಸರಿ ಸರಿ ಆತಪ್ಪ, ಹೋಗಿ ಬಾ ಜಲ್ದಿ ಬಾ, ಚಂದಾಗ ಬರೀ ಎಕ್ಸಾಮ್. ಸರಿ ಅಮ್ಮ, ಮೊದಲು ಫೈನಲ್ ಇಯರ್ ಬೇರೆ ಅದನ್ನು, ಫೇಲ್ ಆದ್ರೆ ಮುಗಿದು ಹೋತಿಕ. ಸರಿ ನನಗೆ. ಸರಿಪ್ಪ, ಹೋಗಿ ಬಾ. ಚೆನ್ನಾಗಿ ಬರೋಪಾರಪ್ಪ ಎಕ್ಸಾಮ, ನಾನು ಮನೆ ಅಳಿಯಾನ. ಅಯ್ಯೋ ಆಯ್ತು ಮಾವ, ನೀವೇನು ಯೋಚನೆ ಮಾಡಬೇಡ್ರಿ, ನಾನು ಫಸ್ಟ್ ಕ್ಲಾಸಾಗಿ ಪಾಸಾಗಿ ಬರ್ತೀನಿ. ಬಾಯ್. ಬಾಯ್ ಮಾಮ. ಬಾಯ್ ಅಂಕು. ಅಮ್ಮನೂ ಚೆನ್ನಾಗಿದ್ದಾಳೆ, ಆಕಿನ ಮದುವೆ ಆಗೋದ್ರಾಗ ಏನಿಲ್ಲ. ಆದರೆ ಸ್ವಲ್ಪ ಸಣ್ಣಕ್ಕೆ ಕಳೆಯೇನು ನನಗಿಂತ 5 ವರ್ಷ, ಅಷ್ಟೇ. ಆದರೆ ಅವಳು ನನ್ನ ಮದುವೆಗೆ ಒಪ್ಕೊಂಡ್ರಲ್ಲ, ಆಯಿತು. ಅವಳು ಒಪ್ಕೊಂಡ್ಮೇಲೆ ಮದುವೆ ಆಗೋಕ್ಕೇನೇ ಯೋಚನೆ ಇಲ್ಲ. ಆದರೆ ಯಾಕೋ ಅವಳು ನನ್ನ ಮನಸಾರಿ ಇಷ್ಟಪಟ್ಟಾಳೋ ಇಲ್ವೋ ಗೊತ್ತಿಲ್ಲ. ನಾನಂತೂ ಅವಳನ್ನ ಇಷ್ಟಪಟ್ಟಿದ್ದೀನಿ, ಆದರೆ ಅವಳನ್ನ ಕೇಳಬೇಕು. ಅಮ್ಮು, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಲಾ? ನನ್ನ ಜೊತೆನ ಮಾಮ? ಸರಿ ಮಾಮ, ಕೇಳಿ. ಅದು ನಾನು ನೀನು ಇಬ್ಬರು ಪರ್ಸನಲಾಗಿ ಮಾತಾಡಬೇಕು. ನನ್ನ ಜೊತೆ ಇವತ್ತು ಕಾಫಿ ಡೇ ಬರ್ತೀಯಾ? ಅಯ್ಯೋ ಅಪ್ಪ ಇದಕ್ಕೆಲ್ಲ ಕಳಿಸಲ್ಲ. ಅಯ್ಯೋ, ನಾನು ನಿಮ್ಮ ಅಪ್ಪ ಅಮ್ಮನ ಮುಂದೆನೇ ಕೇಳ್ತಾ ಇದ್ದೀನಿ. ಅತ್ತೆ ಮಾವ, ನಾನಿವತ್ತು ಅಮ್ಮನ ಈವ್ನಿಂಗ್ ಟೈಮು ಸ್ವಲ್ಪ ಹೊರಗಡೆ ಕಾಫಿ ಡೇ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ನಾನು ಅವ್ರ ಜೊತೆ ಫ್ರೀಯಾಗಿ ಮಾತಾಡಬೇಕು. ಇದಕ್ಕೆ ನಿಮ್ಗೆ ಒಪ್ಕೆನಾ? ಅಯ್ಯೋ ಅದರಲ್ಲೇನಪ್ಪ, ಕರ್ಕೊಂಡು ಹೋಗು. ಇನ್ನೇನು ಮದುವೆ ಫಿಕ್ಸ್ ಆಯ್ತು, ಮತ್ತು ಕರ್ಕೊಂಡು ಹೋಗೋದು ಅಲ್ಲಿ ಇಲ್ಲಿ ಅಡ್ಡಾಡೋದು ಇದ್ದೇ ಇರ್ತತಿ. ಕರ್ಕೊಂಡು ಹೋಗಿ ಬಾ. ಮತ್ತು ನೀವಿಬ್ಬರೇ ಯಾಕೆ ಹೋಗ್ರಿ? ಅವ್ರು ಇಬ್ಬರು 4 ಮಂದಿ ಕೂಡ್ಸೇ ಹೋಗ್ರಿ ಎಲ್ಲ ಕಡೆ. ಅಯ್ಯೋ ಮಾವ, ಅವ್ರಿಗೆ ಇಷ್ಟ ಆದಲ್ಲಿ ಅವ್ರು ಹೋಗಲಿ, ನನಗಿಷ್ಟ ಆದಲ್ಲಿ ನಾನು ಅಮ್ಮನ ಕರ್ಕೊಂಡೋಗಿ ಮಾತಾಡಬೇಕು. ಸೊ ಅದಕ್ಕಾಗಿ ನಾನು ಅವಳನ್ನಷ್ಟೇ ಕರ್ಕೊಂಡು ಹೋಗ್ತೀನಿ. ಅಂಕಿತಾ, ನೀನು ಅಮ್ಮಗೆ ಬೇಕಿದ್ರೆ ಈವ್ನಿಂಗ್ ಟೈಮು ಹೊರಗಡೆ ಎಲ್ಲಾದರೂ ಹೋಗಿ ಬನ್ನಿ, ಸರಿನಾ? ಸರಿ ಅಣ್ಣ, ನಾನೇನು ನಿಮ್ಮ ಜೊತೆ ಬರಂಗಿಲ್ಲ ಬಿಡು. ಅಯ್ಯೋ ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ನಾನು ಬಾಯ್ಲಿ, ಅದು ಅಮ್ಮಗೆ ಇಷ್ಟ ಆಯಿತೋ ಇಲ್ವೋ ಅಂತ ಕೇಳಬೇಕು. ಸೊ ಅದಕ್ಕೆ. ಓ ಹೌದಾ, ಸರಿ ಸರಿ ಆಯಿತು, ಹೋಗಿ ಬಾ ಅಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರಿ ಅಮ್ಮ, ಈವ್ನಿಂಗ್ ನಾನು ಬಂದು ನಿನ್ನ ಪಿಕಪ್ ಮಾಡ್ತೀನಿ, ರೆಡಿಯಾಗಿರು. ಸರಿ ಮಾಮ. ಹುಡುಗರಿಗೂ ಒಪ್ಪಿಗೆ ಅಂತ ಆಯಿತು. ಮತ್ತು ಇನ್ನೇನು ಮುಂದೆ ಹೊಲಗೆ ಊದಿ ಬಿಡೋಣ್ರಲ್ಲ. ಸುಮ್ಮ ಜಾಸ್ತಿ ದಿನ ಬಿಡೋದು ಯಾಕೆ? ಹಾಂ, ನನಗೂ ಕೆಲಸ ನೀವು ಬಾತ್ ಸ್ವಲ್ಪ ಸಸ್ಯಾರ ಬಂದ್ರೆ ಅಂದಿಟ್ಟು ಹಗರ ಆಕತ್ತಂತ ನನ್ನ ಯೋಚನೆ. ಏನಂತೀವ ವೈನಿ? ಇವ ನಮ್ಮ ಅಂಕಿತಾಗ ಸ್ವಲ್ಪ ಕೆಲಸ ನೀನೇ ಹೇಳ್ಕೊಡ್ಬೇಕು ಮತ್ತು. ಯಾಕಂದ್ರೆ ಆಕಿ ಬರೀ ಹಾಸ್ಟೆಲಾಗಿರೋದ್ರಿಂದ ಜಾಸ್ತಿ ಕೆಲಸ ಕಲ್ತಿಲ್ಲ. ಸ್ವಲ್ಪ ಅಮ್ಮ ಆದ್ರೆ ಮಾಡ್ಯಾಳ ಒಂದಿಟ್ಟು ಮನೆಯಾಗಿಂದೆಲ್ಲ ನೋಡಿರ್ತಾಳ. ಅದಕ್ಕೆ ನಮ್ಮ ಅಂಕಿಗೆ ಏನು ಅಷ್ಟು ಸರಿಯಾಗಿ ಗೊತ್ತಾಗಂಗಿಲ್ಲ. ನೀನೇ ಒಂದಿಟ್ಟು ಕಲಿಸ್ಕೊಡ್ಬೇಕು ನೋಡಿ. ಆದ್ರೆ ಇದ್ರಾಗ ಹೆಸರು ಅದು ಹೊಂದಾಣಿಕೆ ಆಕ್ಕವಿಲ್ಲೋ ನೋಡ್ಬೇಕು. ಮತ್ತು ಹೆಸರು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಮತ್ತು ಬೇರೆ ಇಟ್ಕೋಬೇಕಾಗತ್ತಲ್ಲ ಜಾತಕದಾಗ. ಜಾತಕ ತೋರಿಸಿದ ಮೇಲೆ ಹೆಸರು ಏನಾರ ಬದಲಾಯಿಸೋದಾದ್ರೆ ಮತ್ತು ಅಂಕಿತಾಗ ಬೇರೆದು ಇಡೋದು ಬಂದ್ರೆ ಏನು ನೋಡೋದು? ಮತ್ತು ಈಕಿಗೆ ಅಮ್ಮ ಬೇರೆದು ಇಡೋದು ಬಂದ್ರೆ ಏನು ನೋಡ್ಬೇಕು. ಮತ್ತು ನಮ್ಮದು ಹಂಗಾಗಿತ್ತೀವ, ನಂದು ಇದಿತ್ತು ಏನು ಜಲ್ಸಕ್ ಅಂತೇಳಿ. ಮತ್ತು ಇವರು ಮಂಜು ಅಂತ ಇಟ್ಕೊಂಡ್ರು. ಅದಕ್ಕಾಗಿ ಕೇಳಿನ ಮತ್ತು ವೈನಿ ಹಂಗೇನಾರ ಬಂದ್ರೆ ಸ್ವಾಮಿಗಳು ಒಂದು ಅಕ್ಷರ ಹೇಳ್ತಾರೆ, ಆ ಅಕ್ಷರದಾಗ ಇಡೋದು ಅಂತ ಇರ್ತೈತಿ. ನೋಡೋಣ ತಗೋ, ಹೋಗಿ ನಾಳೆ ಹೋಗಿ ಇಲ್ಲ ಸಂಜೆಗಡೆ ಹೋಗಿ ಜಾತಕ ತೋರಿಸಿದ ಮೇಲೆ ಎಲ್ಲ ಹೊಂದಾಣಿಕೆ ಆದ್ರೆ ಹಂಗೆ. ಇಲ್ಲ ಹೆಸರು ಬದಲಾಯಿಸ್ಬೇಕಂತಂದ್ರೆ ಇವ್ರದ್ದು ಹೆಸರು ಬದಲಾಯಿಸೋನು, ಇಲ್ಲ ಇವ್ರದ್ದು ಬದಲಾಯಿಸ್ಬೇಕಂದ್ರೆ ಇವ್ರು ಬದಲಾಯಿಸೋನು. ಅವ್ರು ಹೆಂಗೆ ಹೇಳ್ತಾರೆ ಕೇಳಿ ಹಂಗೆ ಮಾಡಿದ್ರೆ ಆತವ. ಸರಿ ಆತು ವೈನಿ, ಚಾ ಕುಡಿ ಅಂತ ತಡಿ, ಚಾ ತೊಗೊಂಬರ್ತಾನೆ. ಹಂಗೆ ಬರೀ ಮಾತಾಡ್ಕೊಂತ ಕುಂದ್ರದಾಗಿತ್ತು. ಅಯ್ಯೋ ಚಾಗಿ ಏನು ಬೇಡ, ಮನೆಗೆ ಹೋಗು, ನಾವು ಕೆಲಸ ನೋಡ್ಕೋಬೇಕಲ್ಲ. ಮತ್ತು ಹಾರೆ ಎಲ್ಲ ಮಾಡ್ಬೇಕು, ಹಾರೆ ಎಲ್ಲ ಹಂಗೆ ಐತವ. ಅಯ್ಯೋ ಇನ್ನೇನು ಹೋಗಿ ಹಾರೆ ಮಾಡ್ತಿ ಬಿಡು, ಇಲ್ಲೇ ಇರು. ಸ್ವಾಮಿ ನಾಳೆ ಹೋಗುವಂತ್ರೆ, ಇವತ್ತು ಗುಡಿಗೆ ಹೋಗಿ ಬರೋಣ. ಏನಂತೀಯಣ್ಣ? ಗುಡಿಗೆ ಹೋಗಿ ಬಂದಮೇಲೆ ಏನೇನು ಯೋಚನೆ ಮಾಡ್ಕೊಂಡು ಕಾಸು ಇದು ಮಾಡಕ್ಕೆ ನಡೀತೈತಲ್ಲ. ಅದು ಕರೆಣ ಆಯ್ತು ಬಿಡು. ನೋಡೋಣ ತಗೋ. ನಾನು ಕೆಲಸಗಳದಾವ. ಮತ್ತು ಹೊರಗೆ ನಿನ್ನೆ ಈಕಿ ಬೆಳಗ್ಗೆನ 7 ಗುಡ್ದು ಕರ್ಕೊಂಬಂದ್ಬಿಟ್ಟಾಳ. ಮತ್ತು ಹಾರೆಗಿರಿ ಎಲ್ಲ ಹಂಗೆ ಅದಾವು. ಮತ್ತು ನಾನು ಹೊಲದ ಕೆಲಸಗಳು ಎಲ್ಲ ಹಂಗೆ ಬಾಕಿ ಅದಾವು. ನೋಡೋಣಂತ ಯೋಚನೆ ಮಾಡಿ ಹೇಳ್ತಾನೆ. ಸ್ವಲ್ಪ ಹೊರಗೆ ಹೋಗೋದೈತಿ, ಹೊರಗೆ ಒಂದಿಟ್ಟು ಕೆಲಸ ಐತಿ, ಹೋಗಿ ಬರ್ತೇನೆ ನಾನು. ಆಮೇಲೆ ನೋಡ್ರತ್ ಬಾವ್ರ, ನಾನು ಸ್ವಲ್ಪ ಇಲ್ಲಿ ಹೊರಗೆ ಬರ್ತೇನೆ. ಅಯ್ಯೋ ನಾನು ಆ ಕಡೆನೇ ಬರ್ತಾನೆ ನಡ್ರಿ, ಸ್ವಲ್ಪ ನಂದು ಅಲ್ಲಿ ಕೆಲಸ ಐತಿ. ನಾನು ಒಂದಿಟ್ಟು ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಬರ್ತೇನೆ. ಹೌದ್ರಿ, ನಡ್ರಿ ಹಂಗಾರೆ ಹೋಗೋಣ. ಸರಿ ಹಂಗಾರೆ ಏನು ಇವತ್ತೇ ಮನೆಗೆ ಹೋಗೋದು ಬೇಡಲ್ಲ, ನಾಳೆ ಹೋಗೋಣಲ್ಲ.
ಅದು ಜಾತಕದ ಏನೈತಲ್ಲ ನೀನು ಮನೆ ಕಡೆ ಹೋಗಿ ಫೋಟೋ ತಗೊಂಡು ಫೋಟೋ ಬಿಡು. ಹಾಂ ಆಯ್ತು ಫೋಟೋ ಬಿಡ್ತೇನೆ. ನೀನು ಮತ್ತು ಮಂಚವಾಗ ಹೋಗಿ ಬರುವಂತ್ರಿ. ಹಾಂ ಸರಿ ಆಯ್ತು, ನಾವು ಹೋಗಿ ಬರ್ತೇವೆ ತಗೋರಿ.